ಏನವಾ ಎಲ್ಲಂಟೆ ಯಾಕ ಅಲ್ಲೇ ಕೊಂಟೆ ಅಯ್ಯ ನನ್ ಮಾತಾಡಕ್ ಬರೋಲ್ಲ ನಮಗೆ ಮಾತಾಡಕ್ ಬರುತ್ತೆ ಮಾತಾಡಿಸ್ತೀವಿ ನಾವು. ನಿಮ್ಮ ಹೆಸರೇನು? ಏನ್ ಮಾತಾಡ್ಬೇಕ? ಹೆಸರು ಹೇಳಿ. ಹೆಸರು ಹೇಳವಾ? ಮುನಿಯಲ್ಲಮ್ಮ. ಮುನಿಯಲ್ಲಮ್ಮ. ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಅದೇ ನೀರೇ ನಮ್ಮೂರಲ್ಲಿ ಪ್ರಾಬ್ಲಮ್. ನೀರೇ ಪ್ರಾಬ್ಲಮ್, ಬೇರೆ ಏನಿಲ್ವಾ? ಬೇರೆನಾ? ಅದೇ ಹೋಟ್ಲ ಹತ್ರ ಬರ್ತಾರೆ ಎಲೆಸನ್ಗಳ್ಕ, ಅವಾಗ ಮಾತ್ರ ಮನೆಗಳ ಹತ್ರ ಬರ್ತಾರೆ. ಇವಾಗ ಮಾತ್ರ ನೀರ್ಗಳಕ ದುಡ್ಡುಗಳು ಕೊಟ್ಟು ಓಡಿಸ್ಕೊಂಡು ಓಡಿಸ್ಕೊತಾರ. ಎಲ್ಲಿ ಬರ್ತೈತೆ ನೀರು? ಯಾ ನೀರು ಬರ್ತಾ ಇಲ್ಲ. MLA ಗಳು ಏನ್ ಮಾಡ್ತಾವ್ರ? MLA ದುಡ್ಡುಗಳು ಜಾಸ್ತಿ ಆಗ್ಬಿಟ್ಟೈತೆ. ಮುನಿಯಲ್ಲಮ್ಮನ್ಗೆ ದುಡ್ಡುಗಳಿಲ್ಲ? ಇಲ್ಲ. ಏನು ನಿಮ್ ಪ್ರಾಬ್ಲಮ್ ಇಷ್ಟೇ? ಅಷ್ಟೇ. ಮುನಿಯಮ್ಮನ್ಗೆ ದುಡ್ಡುಗಳು ಬರ್ತಾವು 2000 ಎಲ್ಲಿ ದುಡ್ಡುಗಳು? 2000 3 ತಿಂಗಳಿಂಕ ಗ್ಯಾರಂಟಿಗಳು 4 ತಿಂಗಳಿಂಕ ಹಾಕಲೇ ಹೋಗ. ಒಂದೊಂದ್ ತಿಂಗಳು 4 ತಿಂಗಳ ಹಾಕ್ಲೇ ಇಲ್ಲ. ತಿಂಗಳದ ಹಾಕ್ಯವ್ರೆ. ಮತ್ ನಿಮ್ಗೆ ದುಡ್ಡು ಬಂದಿಲ್ಲ? 1 ತಿಂಗಳದ ಬಿದ್ದೈತೆ. 1 ತಿಂಗಳದ ಬಿದ್ದೈತೆ. ಮತ್ ದುಡ್ಡು ಬೇಕಾ? ನೀರ್ ಬೇಕಾ? ನೀರ್ಗಳು ಬೇಕಾ? ದುಡ್ಡುಗಳು ಬೇಕಾ? ನೀರ್ ಬೇಕು ನಮ್ಗ. ದುಡ್ಡು ಇಲ್ದಿದ್ರೆ ಅಷ್ಟೇ ಹೋಯ್ತು. ನೀರ್ ಬೇಕು. ನೀರ್ಗಳು ಬೇಕಾ? ನಾಳೆಯಿಂದ ಬರ್ತದ ನೋಡಿ ನೀರ್ಗಳು. MLA ಯಾರು ನಿಮ್ದು? ಯಾರ ನನ್ಗ್ ಗೊತ್ತಿಲ್ಲ. MLA ಗಳು ಗೊತ್ತಿಲ್ವಾ? ಮುನಿಯಮ್ಮನಿಗೆ MLA ಗೊತ್ತಿಲ್ಲಪ್ಪ. ನಮಸ್ಕಾರ ಕಣಪ್ಪ. ಏನ್ ನಿಮ್ ಹೆಸರುಗಳು? ಪ್ರಶಾಂತ್ ಕುಮಾರ್. ಏನ್ ನಿಮ್ ಪ್ರಾಬ್ಲಮ್? ನೀರೇ ಬರಲ್ಲ. ಫುಲ್ ನೀರೇ ಪ್ರಾಬ್ಲಮ್. ಏನ್ ಊರು ತುಂಬಾ ಬರೀ ನೀರೇ ಪ್ರಾಬ್ಲಮ್. MLA ಸತ್ತೋಗಿದಾರಲ್ಲ ಸರ್, ಗೊತ್ತಿಲ್ಲ ನಿಮ್ಗೆ? MLA ಹೋಗ್ಬಿಟ್ರಾ? ಶಿವನೇ, ಅಯ್ಯೋ ಕಾಪಾಡಪ್ಪ. ಡಾಕ್ಟರ್ ಮಂಜಣ್ಣ ಸರ್ ಜೊತೆಲಿ ಕರ್ಕೊಂಡಿದ್ರು ಅವ್ರನ್ನು. ಡಾಕ್ಟರ್ ಮಂಜಣ್ಣ ಯಾರು ಸರ್? MP. ಮಂಜಣ್ಣ ಅಂದ್ರೆ ಗೊತ್ತಾ? ಮಂಜುನಾಥ್ ಸರ್ ಒಳ್ಳೆ ಮನ್ಸಪ್ಪ. ನೀ ಏನು ಎಲ್ಲಿ ಸರ್? DK ಸುರೇಶ್ ಸರ್ ಇದ್ದಾಗಲಾದ್ರು ಗೆದ್ದಾಗ ನೀರ್ ಬರ್ತೈತೆ ಕರೆಕ್ಟ್ ಆಗಿ. ನೀರ್ ಒಂದು ಎಂಪ್ಲಾಯ್ ರೆಡಿ ಮಾಡಿಸ್ತಾ ಇದ್ರು. ಇವ್ರು ಗೆದ್ದಾಗಿಂದಾನೆ ಯಾರಂತಾನೆ ಗೊತ್ತಿಲ್ಲ ನಮ್ಗೆ ಈ ಕಡೆ ನಮ್ಮ ಕ್ಷೇತ್ರಕ್ಕೆ. ಗ್ಯಾರಂಟಿಗಳು ಕೊಡ್ತಾರಲ್ಲಪ್ಪ ಸರ್. ಗ್ಯಾರಂಟಿಗೆ ಮಣ್ಣು ಹಾಕ್ಬೇಕು. ಗ್ಯಾರಂಟಿಗೆ ಮಣ್ಣು ಹಾಕ್ಬೇಕು. ಸಿದ್ದರಾಮುಲ್ಲ ಖಾನ್ ಗ್ಯಾರಂಟಿಗೆ ದುಡ್ಡಿಲ್ಲ ಅಂತಾರೆ. ಮೂಲ ಸರಕ್ಕೆ ದುಡ್ಡಿಲ್ಲ. ಇಲ್ಲಿಂದ ಸರ್ ದುಡ್ಡು ಕೊಡ್ತಾರ ಅವರು. ನೀರಿಗೆ ಕಾಸಿಲ್ಲ. ಇನ್ನು ಇಲ್ಲಿ ಕಾಸು ಕೊಟ್ಟು ಎಲ್ಲ ಖಾಲಿ ಆಗೋಯ್ತು. ಕಾಸುಗಳು ಖಾಲಿ ಆಗ್ಬಿಟ್ಟೈತೆ. ನೀರುಗಳಿಲ್ಲ. ಯವ್ವಾ இங்க வாங்க, இங்க வா. ஏன் நீங்க ಹೆಸರು ತಮಿಳಾ? ಏನ್ ನಿಮ್ಮ ಹೆಸರು? ನಾವಿಲ್ಲ ಸರ್. ನೀರೇ ಬರ್ತಾ ಇಲ್ಲಣ್ಣ ಇಲ್ಲಿ. ಹೌದಣ್ಣ. ನಿಮ್ ಹೆಸರೇನಣ್ಣ? ಶಫಿ. ಎಷ್ಟ್ ತಗೊಂಡ್ರಿ? ಫುಲ್ ಬಾಟ್ಲು. ಫುಲ್ ಕ್ವಾಟ್ಲು. ನೀರೇ ಇಲ್ಲ, ಕುಡಿಯಕ್ ಉಂಟು. ಕುಡಿಯಕ್ಕೆ ಸಿಗುತ್ತೆ. ಮಿಕ್ಸ್ ಮಾಡ್ಕೊಳಕ? ಮಿಕ್ಸ್ ಮಾಡಕ್ ನೀರು ಎಲ್ಲಿ ಸಿಗುತ್ತೆ? ಫಿಲ್ಟರ್ ಪಾತ್ ಸಿಗುತ್ತಿಲ್ಲ. ನಿಮ್ಮ ಹೆಸರು ಶಫಿ? ಶಫಿ, ಮೊಹಮ್ಮದ್ ಶಫಿ. ಮೊಹಮ್ಮದ್ ಶಫಿ. ಎಣ್ಣೆ ಹೊಡೆದಾರ, ಮಿಕ್ಸ್ ಮಾಡ್ಕೊಳಕ್ ನೀರಿಲ್ಲ. ನಾನೇ ಹೊಡೆದ್ ಬಿಟ್ಟಿದ್ರಿ. ಅದು ಫಿಲ್ಟರ್ ನೀರು ಸಿಗುತ್ತಲ್ಲ. ಫಿಲ್ಟರ್ ನೀರು ಹಾಕೊಂಡ್ಬಿಟ್ರ? ಬಾಟ್ಲು ಅದು ಸಿಗುತ್ತೆ. ಅದು ಸಿಗುತ್ತಾ? ಏನ್ ನಿಮ್ ಏನಿಲ್ಲ ಪ್ರಾಬ್ಲಮ್ಗಳು? ಇದೇ ನೀರ್ ಪ್ರಾಬ್ಲಮ್. ನೀರ್ ಪ್ರಾಬ್ಲಮ್. ಆಮೇಲೆ ಇಲ್ಲ ಟೈಲರ್ ಅಂಗಡಿ ಇದೆ ನೋಡಿ. ಅದೇ ಅಂತ ಪ್ರಾಬ್ಲಮ್. ಅದೇ ಟೈಲರ್ ಅಲ್ಲಿ ನೀರ್ ಬರ್ತಾ ಇಲ್ಲಲ್ಲ. ಏನ್ ನಿಮ್ ಹೆಸರು? ನಮ್ಮ ಹೆಸರು ಸ್ಟೆಲ್ಲಾ ನಹೋಮಿ ಅಂತ ಹೇಳ್ಬಿಟ್ಟು. ಏನ? ಸ್ಟೆಲ್ಲಾ ನಹೋಮಿ. ಅಯ್ಯೋ ಏನಮ್ಮ ಇದು ಹೆಸರು? ಸರ್ ಹೆಸರುಗಳು ಬಾರಿ ಉದ್ದ ಉಂಟು. ಮಧುರವಾದ ನಕ್ಷತ್ರ ಸರ್. ಮಧುರವಾದ ನಕ್ಷತ್ರ. ಯಾವ್ದು ನಕ್ಷತ್ರ? ಈ ನಕ್ಷತ್ರ ಸರ್. ಈ ನಕ್ಷತ್ರ. ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ತುಂಬಾ ಇದೆ. ಆಕ್ಚುಲಿ ನಾನು ಟೀಚರ್. ನೀವು ಟೀಚರ್ ಪರವಾಗಿಲ್ಲ, ಹೇಳ್ಬೇಕು. ಟೀಚರ್ ಆಗ್ಬಿಟ್ಟು ತುಂಬಾ ಪ್ರಾಬ್ಲಮ್ಸ್ ಇದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ನೋಡಕ್ ಹೋದ್ರೆ ನಮ್ ರೋಡ್ ನೋಡಿ ಯಾವ ತರ ಇದೆ. ರೋಡ್ ಗಬ್ಬೆ ನಾರ್ತಾ ಇದೆ. ಹೌದು. ರೋಡ್ ತುಂಬಾ ಕಸ. ಹೌದು. ಸೊ ಇದನ್ನೆಲ್ಲ ಸರಿ ಏನ್ ಮಾಡ್ತಾರೆ ನಿಮ್ MLA ಗಳು? ಎಲ್ಲಾರು ಮಾಡ್ತಿದಾರೆ. ಮಾತಾಡಕ್ ಹೋದ್ರೆ ಕೆಲ್ಸಗಳು ಹೋಗ್ಬಿಡ್ತವೆ. ಏನೂ ಇಲ್ಲ ಸರ್, ಮಾಡ್ತಿದಾರೆ. ಭಯ ಏನೂ ಇಲ್ಲ. ಬಿಕಾಸ್ ನಾವು ಒಂದು ಎಜುಕೇಟೆಡ್ ಆಗಿ ನಾವೇ ಸಮಾಜದ ಒಂದು ಪ್ರಾಬ್ಲಮ್ಸ್ ಏನಿದೆ ಅದನ್ನ ನಾವು ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ರೆ ಆಮೇಲೆ ವಾಟ್ ಇಸ್ ದ ಯೂಸ್ ಆಫ್ ಹ್ಯಾವಿಂಗ್ ಎಜುಕೇಶನ್? ಸೊ ಅದಕ್ಕೋಸ್ಕರನೇ ಸೊ ಎಲ್ಲ ಲೈಕ್ ಎಲೆಕ್ಷನ್ ಟೈಮ್ ಬರುತ್ತೆ. ಬಂದಾಗ ಎಲ್ಲ ಜೋಶಲ್ಲಿ ಎಲ್ಲರೂ ಬಂದು ಮನೆ ಮನೆಗೂ ವಿಸಿಟ್ ಕೊಡ್ತಾರೆ, ಎಲ್ಲರೂ ಭರವಸೆ ಕೊಡ್ತಾರೆ. ಬಟ್ ಎಲೆಕ್ಷನ್ ಆದ್ಮೇಲೆ ಎಷ್ಟ್ರ ಮಟ್ಟಿಗೆ ಇವತ್ತು ನಮ್ ರಾಜಕಾರಣಿಗಳು ಆಗ್ಲಿ, ನಮ್ MLAs ಆಗ್ಲಿ, ಯಾರೇ ಆಗ್ಲಿ, ಅದ ಲೈಕ್ ಆ ಒಂದು ಅಧ್ಯಕ್ಷ ತಗೊಂಡಿರೋರು ಎಷ್ಟು ಜನ ಬರ್ತಿದ್ದಾರೆ ಮತ್ತೆ ವಾಪಸ್ ನಮ್ಮ ಮನೆಗೆ? ಅದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ವೋಟ್ ಹಾಕಿಸ್ಕೊಂಡು ಎಷ್ಟು ಜನ ಮತ್ತೆ ವಾಪಸ್ ಬಂದ್ ನಿಮ್ ಪ್ರಾಬ್ಲಮ್ ಕೇಳೋರೆ ಅದು ಅನ್ನೋದು ಇಂಪಾರ್ಟೆಂಟ್. ಯಾರು ಕೇಳ್ತಾ ಇಲ್ಲ. ನಿಮ್ಮೂರಲ್ಲಿ ನೀರೇ ಇಲ್ವಂತಲ್ಲ ಟೀಚರ್ ಅಮ್ಮ? ಹೌದು.
ನೀರಿಲ್ಲದ ಊರಲ್ಲಿ ನೀರಿಲ್ಲದ ಊರಲ್ಲಿ ಅನಾಥವಾಗಿದೆ ನಿಮ್ಮೂರು. ಬಿಸಿಲು ಇವಾಗ ಬಿಸಿಲುಗಾಲ ಸ್ಟಾರ್ಟ್ ಆಗಿದೆ. ಸೂರ್ಯ ಬಿಸಿಲುಗಾಲ ಇದೆ. ಸೊ ಇಲ್ಲಿ ಯಾವ್ದ್ ಮಾಡ್ತಿದ್ದಾರೆ. ಸೊ ನೀವೆಲ್ಲ ಬಂದಿದ್ದೀರಾ? ಬಂದಿದೀವಿ, ಆಗ್ತಿದೆ ನೋಡದ. So, ನಿಮ್ಮ ಮೂಲಕ ಏನಾದ್ರೂ ಇವತ್ತು ಏನು ನಮ್ಮ ಮೂಲಕ ನಿಮ್ಮೂರು MLA ಎಚ್ಚೆತ್ತುಕೊಳ್ತಾರಾ? ಕಾದು ನೋಡೋಣ. ಥ್ಯಾಂಕ್ ಯು. ಓಕೆ 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 ಮೇಡಮ್. ಏನ್ ಸಮಯದು ಪ್ರಾಬ್ಲಮ್ ಕೇಳಕ್ ಬಂದ್ರೆ ಓಡ್ತಾ ಬಿದ್ದವ್ರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ಗೇನು ಗೊತ್ತಿಲ್ಲ. ಯಾವ ಊರು ನಿಮ್ದು? ಏನ್ ನಿಮ್ ಪ್ರಾಬ್ಲಮ್? ಇಲ್ಲ, ಏನಿಲ್ವಾ? ನೀರ್ಗಳೇ ಬರಲ್ವಂತೆ? ಬಿಸ್ಕಿದೆ, ನೀರ್ ಬರಲ್ಲ ಅಷ್ಟೇ. ನೀರ್ ಬರಲ್ಲ. ಮನೆ ಒಳಗಡೆ ಯಾವ ಬಿಸ್ತಿದೆ? ಅಲ್ಲಿ ನೀರೇ ಇಲ್ದಿದ್ದು ಭೂಮಿಯಲ್ಲಿ ಎಲ್ಲಿಂದ ಬರುತ್ತೆ? ನೀರ್ ಎಲ್ದಿದ್ ಭೂಮಿಯಲ್ಲಿ. ನೀವ್ ಯಾರು ಕಾಂಗ್ರೆಸ್ ಕಾರ್ಯಕರ್ತರ ಇರ್ಬೇಕು, ಇಲ್ಲ ಬಿಜೆಪಿ ಕಾರ್ಯಕರ್ತರ ಇರ್ಬೇಕು, ಇಲ್ಲ JDS ಕಾರ್ಯಕರ್ತರ ಇರ್ಬೇಕು. ಪಕ್ಕ ಯಾವ ಮೆಂಬರ್? ಹೆಂಗ್ ಹೇಳ್ದೆ ನಾನು? ಯಾವ್ದೋ ಒಂದ್ ಕಾರ್ಯಕರ್ತರು ಪಕ್ಕ ಕೇಸ್ ಮಾಡ್ದೆ. ನೀವ್ ಯಾವಾಗ ಭೂಮಿಲಿ ನೀರಿಲ್ಲ ಅಂದ್ರು ಪಕ್ಕ ಕಾರ್ಯಕರ್ತರು ಅಲ್ವೇ? ನಿಮ್ಮೂರಲ್ಲಿ ನೀರ್ ಪ್ರಾಬ್ಲಮ್ ಆಗಿದೆ. ಚಪ್ಪಮ್ಮ ಚಪ್ಪು. ನೀನ್ ಪ್ರಾಬ್ಲಮ್ ಅಂದ್ರೆ ಯಾರು ಹೇಳ್ಕೊಳೋಣ ಅದಂತ ನಾ ಹೇಳಿ ಹೋಗಿ. ಯಾರು ಹೇಳೇನಂತ MLA ಕೆಲಸಗಳು ಮಾಡ್ತಿಲ್ಲ. ಕೆಲಸ ಮಾಡ್ತಾ ಇದಾರೆ, ಬಟ್ ನೀರು ಅವ್ರು ಏನ್ ಮಾಡ್ತಾರೆ? ನೀರು ಬಿಡಿಸ್ಬೇಕಲ್ಲ, ಎಲ್ಲೆಲ್ಲ ಬಿಡಿಸ್ತಾರೆ? ತರಿಸ್ಬೇಕು. ಅದೇ ಬಡತನದ ಬೇಗೆಯನ್ನು ನಿವಾರಿಸಬೇಕು, ಬಾಯಾರಿಕೆಯನ್ನ ನಿವಾರಿಸಬೇಕು. ಅದೇ ನಾಯಕರ ಕರ್ತವ್ಯ. ಗೆಲ್ಸಿಲ್ಲ? ಗೆಲ್ಸಿದ್ದೀರಿ. ಮತ್ತೆ ಕಾಸು ಬರುತ್ತೆ 2000 ಕಾಸುಗಳು ಬರ್ತವೆ. ಅದು ಬರ್ತಾ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಪ್ಪ, ಹಂಗೆಲ್ಲ ಮಾತಾಡಕ್ಕಾಗಲ್ಲ. ಆಯ್ತು ಹೊರಡಿ. ಆಯ್ತು ಹೊರಡಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.